ದಿವಂಗತ ಆನಂದ್ ಎನ್ ಟೈಲರ್ ರವರ ಪುಣ್ಯ ಸ್ಮರಣಾರ್ಥವಾಗಿ ದಿನಾಂಕ 13/1/2026 ಮಂಗಳವಾರ ಆನಂದ್ ಫಾರ್ಮ್ಸ್ ಕಮತಂಪಳ್ಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಆಯೋಜಕರು ತಿಳಿಸಿದರು. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ, ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು, ರೂರಲ್ ಹೆಲ್ತ್ ಸೆಂಟರ್ ಹಾಗೂ ದೇವರಾಯಚಂದ್ರ ಕಮ್ಯುನಿಟಿ ಹೆಲ್ತ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಟಮಕ ಇವರ ಸಹಯೋಗದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ಗ್ರಾಮೀಣ ಪ್ರದೇಶದ ಬಡ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಈ ಕುರಿತು ಇಂದು ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಸಂಘಟನೆ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬೀಡಾ ಶ್ರೀನಿವಾಸ್ ಎನ್, ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಆರೋಗ್ಯ ಸೇವೆಯನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ನಮ್ಮ ಸಂಸ್ಥೆಯ ಧ್ಯೇಯ. ದಿವಂಗತ ಆನಂದ್ ರವರ ಸ್ಮರಣಾರ್ಥವಾಗಿ ನಡೆಯುವ ಈ ಶಿಬಿರವು ಸಮಾಜಕ್ಕೆ ಉಪಯುಕ್ತವಾಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ದಿವಂಗತ ಆನಂದ್ ರವರ ಪುತ್ರ ಶ್ರೀ ಹೇಮಂತ್ ಕುಮಾರ್, ಈ ಸಮಾಜಮುಖಿ ಕಾರ್ಯಕ್ಕೆ ಕೈಜೋಡಿಸಿದ ಎಲ್ಲ ಸಂಘಟನೆಗಳು, ವೈದ್ಯರು ಹಾಗೂ ಸ್ವಯಂ ಸೇವಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ತಂದೆಯ ಸ್ಮರಣಾರ್ಥವಾಗಿ ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿರುವುದು ಕುಟುಂಬಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದರು. 1ನೇ ವರ್ಷದ ಪುಣ್ಯಸ್ಮರಣೆ ಕಾರಣದಿಂದ ಈ ಹೆಲ್ತ್ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಕಾರ್ಮಿಕ ಬಂಧುಗಳು ಹಾಗೂ ಇಲ್ಲಿ ನೆಲೆಸಿದ ಗ್ರಾಮಸ್ಥರೆಲ್ಲರೂ ಬಂದು ಈ ಅವಕಾಶವನ್ನು ಸದುಪಯೋಗಗೊಳಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ವಿನಂತಿ. ಏನು ಈ ಜನವರಿ 13ನೇ ತಾರೀಕು ಏನು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ, ನಮ್ಮ ಸ್ನೇಹಿತರು ಆನಂದ್ ಅವರ ಜನ್ಮದಿನದ ಪ್ರಯುಕ್ತ ಈ ಭಾಗದಲ್ಲೆಲ್ಲ ಕೂಲಿ ಕಾರ್ಮಿಕರು ಮತ್ತು ರೈತ ಜನಾಂಗದವರು ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಇದನ್ನು ಯಾಕಂದರೆ ಈ ಕಾಲದಲ್ಲಿ ವೈದ್ಯಕೀಯ ವೆಚ್ಚ ದುಬಾರಿ ಆಗಿರೋದ್ರಿಂದ ನಿಮ್ಮಲ್ಲಿಗೆ ಬಂದು ತಪಾಸಣೆ ಮಾಡಿ ನಿಮ್ಮ ಆರೋಗ್ಯ ಯಾವ ಥರ ಇದೆ ಅಂತ ನಿಮಗೆ ಮಾಹಿತಿ ನೀಡ್ತಾರೆ. ಮತ್ತು ಏನೇನು ಮುಂದಿನ ಚಿಕಿತ್ಸೆಗೆ ಏನಾದರೂ ಅವರು ಸೇರಬೇಕಾದ್ರೆ ಅದು ಅವ್ರಿಗೆ ಮಾಹಿತಿ ನೀಡಿ ಸೇರಿಸೋದಕ್ಕೂ ಸಿದ್ಧರಿರ್ತಾರೆ. ಇದನ್ನು ಈ ಭಾಗದ ಎಲ್ಲ ಜನರು ಕೂಡ ಸದುಪಯೋಗಪಡಿಸ್ಕೋಬೇಕು. ಮತ್ತು ಈ ಆನಂದ್ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ ನೀಡಬೇಕು. ಇದನ್ನು ಪ್ರಾಯೋಗಿಕತ್ವ ನೀಡಿದ ನಮ್ಮ ಬೀಡಾ ಶ್ರೀನಿವಾಸ್ ಅವ್ರಿಗೂ ಉನ್ನತ ಹುದ್ದೆ ಸಿಗಲೆಂದು ನಾನು ಅವ್ರನ್ನ ಆಶಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೇ ತಾಲೂಕು, ಇದೇ ಜಿಲ್ಲೆ ಕೋಲಾರ ಆರೋಗ್ಯ ಜಿಲ್ಲಾ ಪಾಸ್ಪೋರ್ಟ್ ಕಡೆಯಿಂದ ಒಂದು ಆರೋಗ್ಯ ಶಿಬಿರವನ್ನು ಮಾಡಿಸಿದ್ದೀವಿ. ಆ ಒಂದು ಆರೋಗ್ಯ ಏರ್ಪಾಡು ಮಾಡಿದ್ದಕ್ಕೆ ಇವತ್ತು ಪಾಂಪ್ಲೆಟನ್ನು ಬಿಡುಗಡೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಕೆ ಮಂಜಣ್ಣ ಮತ್ತು ನಮ್ಮ ಸಂಜಯ್ ರೆಡ್ಡಿ ಕಡೆಯಿಂದ, ನಮ್ಮ ಮುನ್ರಾಜ್ ಸರ್ ಕಡೆಯಿಂದ ಬಿಡುಗಡೆ ಮಾಡಿಸೋದು ಹೇಳ್ಬಿಟ್ಟು ಇವತ್ತು ಈ ಒಂದು ಆನಂದನ್ನ ಅವರು ಸಮಾಧಿ ಹತ್ರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಆದ್ದರಿಂದ ಹೇಮಂತ್ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡೋಕ್ಕೆ ಎಲ್ಲರೂ ಬಂದಿದ್ದಾರೆ. 13ನೇ ತಾರೀಕು ಇರೋದ್ರಿಂದ ಇವತ್ತೇ ಒಂದು ಪಾಂಪ್ಲೆಟನ್ನು ಬಿಡುಗಡೆ ಮಾಡೋಕ್ಕೆ ಅವ್ರ ಮುಖಾಂತರ ಒಂದು ಓಪನ್ ಚೀಲ ಬೀರ್ಚೆಲ್ಲ ಆರ್ಟಿಸಿ ಈ ಸಂದರ್ಭದಲ್ಲಿ ಶ್ರೀ ಅಶ್ವಿನ್ ಸ್ವಾಮಿ, ಶ್ರೀ ದಿನೇಶ್ ರಾವ್, ಹೇಮಂತ್ ಕುಮಾರ್, ವಿರಾಜ್, ಅಂಬೇಡ್ಕರ್ ಉಚಿತ ರಕ್ತದಾನ ಸದಸ್ಯ ರಾಜ್ಯಾಧ್ಯಕ್ಷ, ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬೀಡಾ ಶ್ರೀನಿವಾಸ್ ಎನ್, ಕೋಚಿಮಲ್, ನಿರ್ದೇಶಕರು ಕೆ ಮಂಜುನಾಥ್ ರೆಡ್ಡಿ, ಸಂಜಯ್ ರೆಡ್ಡಿ, ಕೆಪಿಸಿಸಿ ಮೆಂಬರ್ ನವೀನ್, ಡಿಟಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರು ವಿಜಯ್ ಕುಮಾರ್, ಬಾಗ್ಲೂರ್ ವೆಂಕಟೇಶ್, ದಲಿತ ಸೇನೆಯ ತಾಲೂಕು ಖಜಾಂಚಿ ಹರೀಶ್ ಶಾಂತಿ, ದಲಿತ ಸೇನಾ ಅಧ್ಯಕ್ಷರು ಜೆ ಕಾಲೋನಿ ವೆಂಕಟೇಶ್, ಅಕ್ಬರ್ ಪಾಷಾ, ದಲಿತ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬದ್ರಿ ಅಣ್ಣ, ಚಿಂತಾಮಣಿ ಮಂಜುನಾಥ್ ರೆಡ್ಡಿ, ಮುನಿರಾಜು, ಪುರಸಭೆ ಮಾಜಿ ಸದಸ್ಯರು, ಕಮತಂಪಳ್ಳಿಯ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದು ಶಿಬಿರದ ಯಶಸ್ವಿಗೆ ಸಹಕಾರ ನೀಡುವ ಭರವಸೆಯನ್ನ ನೀಡಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿವಿಧ ರೋಗಗಳ ತಪಾಸಣೆ, ವೈದ್ಯಕೀಯ ಸಲಹೆ, ಆರೋಗ್ಯ ಅರಿವು ಕಾರ್ಯಕ್ರಮಗಳು ಲಭ್ಯವಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯೋಜಕರು ಮನವಿಯನ್ನ ಮಾಡಿದ್ದಾರೆ.